ಕಬ್ಲಹಳ್ಳಿ ಸರ್ವೆ ನಂಬರು 122, ಅದರಲ್ಲಿ 28 ಸರ್ವೆ ನಂಬರು ತಪ್ಪು ಮಾಡಿಕೊಂಡು ಟೋಟಲ್ ಇದು ಒಂದು ಸರ್ವೆ ನಂಬರಲ್ಲಿ 1 ಎಕರೆ 22 ಗುಂಟೆ, ಇನ್ನೊಂದು ಸರ್ವೆನಲ್ಲಿ 2 ಎಕರೆ 18 ಗುಂಟೆ, ಟೋಟಲ್ 4 ಎಕರೆ ಜಮೀನು. ಈ ಜಮೀನು ದೊಡ್ಡ ಪೂಜಪ್ಪ ಏನಿವಾಗ ನಮ್ಮ ಜೊತೆ ಇದ್ದಾರಲ್ಲ ನೋಡಿ, ಇವರು ಈ ತಾಯಿ ಅಮ್ಮ, ಇವರು ದೊಡ್ಡ ಪೂಜಪ್ಪ ಅಂತೇಳ್ಬಿಟ್ಟು ಅವ್ರ ಮನೆಯಲ್ಲಿ ಮೂಲ ವ್ಯಕ್ತಿಗೆ ಈ ಜಮೀನು ಗ್ರ್ಯಾಂಟ್ ಆಗುವಂಥದ್ದು. ಈ ಜಮೀನು 4 ಎಕರೆ ಜಮೀನು ಅವ್ರಿಗೆ ಆಗುತ್ತೆ. ಇದನ್ನೇನು ಮಾಡ್ತಾರೆ, ಇವರು ವಂಶಸ್ಥರೇ ಅಂದ್ಬಿಟ್ಟು ಇವರು ರಿಲೇಷನ್ಸು, ಬಟ್ ಇವರು ವಂಶವೃಕ್ಷಕ್ಕೆ ಅದಕ್ಕೆ ಟ್ಯಾಲಿ ಆಗದೆ ಇರೋಂಥ ದೊಡ್ಡ ಮಾರಪ್ಪ ಅನ್ನೋರು ಏನು ಮಾಡ್ತಾರೆ, ಈ ಜಮೀನನ್ನು ದೊಡ್ಡ ಮಾರಪ್ಪ ಮತ್ತು ಅವ್ರ ಮಕ್ಕಳು ಏನು ಮಾಡ್ತಾರೆ, ಈ ಜಮೀನನ್ನು ತಿಪ್ಪಾರೆಡ್ಡಿ ಅವ್ರ ಮಗ ವಿಜಯ್ ಕುಮಾರ್, ತಿಪ್ಪಾರೆಡ್ಡಿ ಮತ್ತು ಅವ್ರ ಮಗ ವಿಜಯ್ ಕುಮಾರ್ಗೆ ಈ ಜಮೀನು ಏನು ಮಾಡ್ತಾರೆ, ಡೂಪ್ಲಿಕೇಟ್ ಡಾಕ್ಯುಮೆಂಟು ಇವ್ರ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ತೊಗೊಂಡೋಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಆ ಜಮೀನನ್ನು ಮಾರ್ತಾರೆ. ಯಾರಿಗೆ? ವಿಜಯ್ ಕುಮಾರ್, ಕ್ಯಾಮ್ರಾ ಕಡೆ ವಿಜಯ್ ಕುಮಾರ್ ಅನ್ನೋರಿಗೆ ಈ ಜಮೀನು ಮಾರ್ತಾರೆ. ಅದಾದಮೇಲೆ ಇವ್ರೇನು ಮಾಡ್ತಾರೆ, ಹಲವಾರು ಕೋರ್ಟ್ಗಳಿಗೆ ಓಡಾಡ್ತಾರೆ. ಕೋರ್ಟ್ಗಳಲ್ಲಿ ಒಂದಷ್ಟು ಕೋರ್ಟಲ್ಲಿ ಈಗ KT ಕೋರ್ಟಲ್ಲಿ ಅವರೇ ಬಂದು ಆಪೋಸಿಟ್ ಅವ್ರು ಬಂದು ನೀವು ಇನ್ನೇನೋ ನಾವು ಸೆಟಲ್ಮೆಂಟ್ ಮಾಡ್ಕೊತೀವಿ, ಈ ಜಮೀನು ವಿಚಾರದಲ್ಲಿ ನೀವು ಇದು ಮಾಡಬೇಡಿ ಅದೇನೋ ಅಂತೇಳ್ಬಿಟ್ಟು ಕರ್ಕೊಂಡು ಆಚೆಗೆ ಬಂದು ಅದನ್ನು ವಿಡ್ರಾ ಮಾಡಿಕೊಂಡು ಅವ್ರಿಗೆ ಬೆದರಿಕೆ ಹಾಕಿ ಮತ್ತೆ ಆ ಜಮೀನನ್ನು ಅಮೌಂಟ್ ಕೊಡ್ದಿರ ಮತ್ತೆ ಮೋಸ ಮಾಡೋ ಕೆಲಸ ಮಾಡ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ, ಸೆಕೆಂಡು ಮತ್ತೆ ಇವ್ರಿಗೆ ಬೇರೆ ಕೋರ್ಟಲ್ಲಿ ಆದೇಶ ಆಗಿರುತ್ತೆ ಇವ್ರ ಹೆಸ್ರು ಖಾತೆ ಮಾಡಿಕೊಡ್ಬೇಕು ಅಂತ. ಅದನ್ನು ಇವ್ರ ಹೆಸ್ರಿಗೆ ಮಾಡಿಕೊಡ್ತೀರಾ ಮತ್ತೆ ಅವರೇ ಮಾಡ್ಕೊಳ್ಳೋ ಅಂಥದ್ದು ನಡೀತೈತೆ. ಮತ್ತು ಇವರು ಈ ಅಂಗಡಿಗಳನ್ನೆಲ್ಲ ಬಾಡಿಗೆ ಕೊಟ್ಟಿರ್ತಾರೆ. ಈ ನೋಡಿ, ಈ ಜಮೀನುಗಳೆಲ್ಲ ಇವ್ರದ್ದೇ. ಈ ಅಂಗಡಿಗಳನ್ನೆಲ್ಲ ಬಾಡಿಗೆ ಕೊಟ್ಟಿರ್ತಾರೆ. ಬಾಡಿಗೆ ಕೊಟ್ಟಿರೋ ಜಮೀನು ಅಂಗಡಿಗಳನ್ನ ಕೂಡ ಬಲವಂತವಾಗಿ ಇವ್ರ ಕಡೆಯಿಂದ ಕಿತ್ಕೊಳ್ಳೋ ಅಂಥದ್ದು, ಬಲವಂತವಾಗಿ ಇವ್ರಿಗೆ ಮೋಸ ಮಾಡಿರೋಂಥ ಒಂದು ಘಟನೆ ನಡೆದಿದೆ. ದಯವಿಟ್ಟು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇರೋವಂಥದ್ದು ಏನಂದರೆ, ಈ ಜಮೀನಿಗೆ ಸಂಬಂಧಪಟ್ಟಂಥ ನೈಜ ವರದಿ ಏನು ದೊಡ್ಡ ಮಾರಪ್ಪ ಮತ್ತು ಇವ್ರ ಕುಟುಂಬಸ್ಥರಿಗೆ ಇರೋಂಥ ಸಂಬಂಧನ ಇದನ್ನು ನೀಟಾಗಿ ನೀವು ಪರಿಶೀಲನೆ ಮಾಡಿ ದಾಖಲೆಗಳನ್ನ ಪೂಜಪ್ಪ ಕುಟುಂಬ ಮತ್ತು ದೊಡ್ಡ ಮಾರಪ್ಪ ಇವ್ರಿಗೆ ಸಂಬಂಧನೇ ಇಲ್ಲ. ಅವರ ಹೆಣ್ಮಕ್ಳು ಅವರೇನೋ ಅಳಿ ಆಗಬೇಕು ಈ ಥರ ಏನೋ ಮಾಡಿಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಂಡು ಇವ್ರಿಗೆ ಮೋಸ ಮಾಡಿರೋಂಥದ್ದು. ಇದನ್ನು RI VA ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, RI ಮತ್ತು VA ಅವರು ತಹಸೀಲ್ದಾರ್ ಅವ್ರಿಗೆ ನೈಜ ವರದಿ ಇವ್ರಿಗೆ ಮತ್ತು ಮಾಡಿರೋರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನೈಜ ವರದಿ ತಗೊಂಡು ಅದ್ರ ಪ್ರಕಾರ ಮಾನ್ಯ ಉಪವಿಭಾಗಾಧಿಕಾರಿಗಳು AC ಅವರು ಮಾಡ್ಕೊಂಡಿರೋಂಥ ಖಾತೆನ ವಜಾ ಮಾಡಿ, ಮತ್ತು ನಮ್ಮ ರೀಜನಲ್ ಕಮಿಷನರ್ ಅವರು ಮಾಡ್ಕೊಂಡಿರೋಂಥ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಒಂದು ಬಡವರ ಪರವಾಗಿ ನಿಂತು ಇವ್ರ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಇವ್ರ ಹೆಸ್ರು ಖಾತೆ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಾನು ಇವ್ರಿಗೆ ಭರವಸೆ ಕೊಡ್ತಾಯಿದ್ದೀನಿ, ನಿರಂತರವಾಗಿ ಇವ್ರ ಜೊತೆ ನಿಂತ್ಕೊಂಡು ಇವ್ರ ಜಮೀನು ಇವ್ರು ಉಳಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ.